ಆದ್ರೂ ಗಿಲ್ಲಿ ಕ್ಯಾಪ್ಟನ್ ಅಂದಲ್ಲಿ ನೋಡೋದಕ್ಕೆ ಒಂಥರ ಮಜವಾಗಿದೆ ಅಲ್ವಾ? ಹೌದು, ಇವತ್ತಿನ ಒಂದು ಎಪಿಸೋಡ್ ನೋಡಿದೆ. ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಗಿಲ್ಲಿ ಕ್ಯಾಪ್ಟನ್ ಆಗಿ ಚೇಂಜ್ ಆಗಿದ್ದಾನೋ, ಅಥವಾ ನಿಜವಾಗ್ಲೂ ಗೇಮ್ ಆಡ್ತಾ ಇದ್ದಾನೋ, ಅಥವಾ ನಿಜವಾಗ್ಲೂ ಕ್ಯಾಪ್ಟನ್ ತರ ನಡ್ಕೋತಾ ಇದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಬೇರೆಯವರೆಲ್ಲ ಕ್ಯಾಪ್ಟನ್ ಆದಾಗ ಆಗದೆ ಇರೋರ್ನ ಟಾರ್ಗೆಟ್ ಮಾಡಿರೋದು ನೋಡಿದೀವಿ. ಆದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಬರೀ ಇವ್ರ ಕಡೆಯವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾನೆ. ಎಲ್ಲೋ ಒಂದ್ ಕಡೆ ಗಿಲ್ಲಿ ಮೈಂಡ್ ಗೇಮ್ ಆಡ್ತಾ ಇದ್ದಾನೋ, ಅಥವಾ ಜೊತೆಲೇ ಇರ್ತಕ್ಕಂಥವ್ರು ಹಳ್ಳ ತೋಡ್ತಾ ಇದ್ದಾನು. ನಾನು ಅನ್ಕೊಂಡಿದ್ದೆ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಕಾವ್ಯಂಗ್ ಒಳ್ಳೇದಾಗುತ್ತೆ, ಕಾವ್ಯಂಗ್ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅಂತ. ಆದ್ರೆ ಗಿಲ್ಲಿ ಕ್ಯಾಪ್ಟನ್ ಅಂದ್ಮೇಲೆ ಕಾವ್ಯನೇ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಇವತ್ತಿನ ಪ್ರಮೋದಲ್ಲಿ. ಹೌದು ಸ್ನೇಹಿತರೆ, ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರಮೋ ನೋಡಿದೆ. ಆ ಒಂದು ಪ್ರಮೋದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲೋ ಒಂದು ಕಡೆ ಗಿಲ್ಲಿ ತನ್ನವ್ರಿಗೇನೆ ತಾನು ಗೂಟ ಹೊಡಿಯುವಂತ ಚಾನ್ಸ್ ಎದ್ದು ಕಾಣಿಸ್ತಾ ಇದೆ. ಹೌದು, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಿಗ್ ಬಾಸ್ ಒಂದು ರೂಲ್ ಇತ್ತಲ್ವಾ, ಆ ರೂಲ್ ನಾವೀಗ ಗಿಲ್ಲಿಗೆ ಹೇಳ್ಬೋದು. ಗಿಲ್ಲಿನ ನಾವು ನಂಬಕ್ ಆಗ್ತಾ ಇಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟೇ ಮಾಡಕ್ ಆಗದಿರೋಂಥವ್ರನ್ನ ಗಿಲ್ಲಿ ಸೆಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹೌದು, ಆ ತರದ ಒಂದಷ್ಟು ಇನ್ಸಿಡೆಂಟ್ ನಡೆದಿರ್ತಕ್ಕಂಥ ಒಂದು ಪ್ರೊಮೋ ಇವಾಗ ರಿಲೀಸ್ ಆಗಿದೆ. ಆ ಒಂದು ಪ್ರೊಮೋ ನೋಡಿಕೊಂಡು ರಿವ್ಯೂ ಶುರು ಮಾಡೋಣ ಬನ್ನಿ. ಕ್ಯಾಪ್ಟನ್ ಗಿಲ್ಲಿ ವಾದ ಪ್ರತಿವಾದಗಳನ್ನು ಪರಿಗಣಿಸಿ ಇಬ್ಬರ ಪೈಕಿ ಒಬ್ಬರು ಮನೆಯಿಂದ ಹೊರ ಹೋಗುವಂತೆ ನಾಮಿನೇಟ್ ಮಾಡಬೇಕು. ಓಕೆ, ಮ್ಯಾಟ್ ಅರ್ಥ ಆಯ್ತಲ್ವಾ? ಇದಕ್ಕೆ ಮುಂಚೆ ಈ ತರದೊಂದು ನಾಮಿನೇಷನ್ ಪ್ರಕ್ರಿಯೆ ಮುಂಚೆ ಒಂದ್ಸಲ ನಡೆದಿತ್ತು. ರಘು ಅವರು ಪ್ರಿನ್ಸಿಪಲ್ ಆಗಿದ್ದಂತ ಸಂದರ್ಭದಲ್ಲಿ ಈ ತರದೊಂದು ಪ್ರಕ್ರಿಯೆ ನಡೆದಿತ್ತು. ಸೊ ಮ್ಯಾಟರ್ ಏನಪ್ಪಾ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಇಬ್ರು ವಾದ ಮಾಡಬೇಕು. ನನಗೆ ಆಗದೆ ಇರ್ತಕ್ಕಂಥ ಪರ್ಸನ್ ಯಾರಿದ್ದಾರೆ, ನಾನು ಯಾರನ್ನ ಆಚೆ ಕಳ್ಸೋಕೆ ಇಷ್ಟಪಡ್ತೀನಿ, ಅವ್ರನ್ನ ಅಪೋಸಿಟ್ ಪರ್ಸನ್ ಕರ್ಕೊಂಡ್ಬರ್ಬೇಕು, ನಿಲ್ಲಿಸ್ಕೋಬೇಕು. ಎದುರು ಬದಲು ನಿಂತ್ಕೊಂಡು ಇವರು ವಾದ ಮಾಡಬೇಕು, ಇವರು ವಾದ ಮಾಡಬೇಕು. ಸರಿಯಾದಂಥ ರೀಸನ್ಸ್ ಕೊಟ್ಟು ಯಾರು ವಾದ ಮಾಡ್ತಾರೋ ಅವರು ಉಳ್ಕೊಂತಾರೆ. ಸರಿಯಾದ ರೀಸನ್ಸ್ಗಳನ್ನ ಕೊಟ್ಟು ಯಾರು ವಾದದಲ್ಲಿ ಗೆಲ್ಲೋದಿಲ್ವೋ ಅವರು ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗ್ತಾರೆ ಕ್ಯಾಪ್ಟನ್ ಕೈಲಿ. ಇಷ್ಟೇ ಮ್ಯಾಟ್ರು. ಓಕೆ, ಕಾವ್ಯ ರಾಶಿಕಾ ಕಾವ್ಯ ವ್ಯಕ್ತಿತ್ವ ಇರುತ್ತೆ ಅಲ್ವಾ, ಮನುಷ್ಯತ್ವ ಇರುತ್ತೆ ಅಲ್ವಾ, ನನ್ಗೆ ನಿಮ್ಮಲ್ಲಿ. ಓಕೆ, ನಾವೀಗ ಈ ಒಂದು ಬೈಟಲ್ಲಿ ಎರಡನ್ನ ಅಬ್ಸರ್ವ್ ಮಾಡಿದ್ವಿ. ಧ್ರುವಂತ್ ಅವರು ಮತ್ತೆ ಕಾವ್ಯ ಅವರು ಅಂತಂದೇಳಿ ಧನುಷ್ ಅವರು ಇವರಿಬ್ಬರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಮೋಸ್ಟ್ಲಿ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡುವಂಥದ್ದು ಅಂತ ಅನ್ಕೊಂತೀನಿ. ಒಬ್ಬ ಕಂಟೆಸ್ಟೆಂಟ್ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕಂಟೆಸ್ಟೆಂಟ್ ನ ನಾಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ. ಸೊ ಕೊನೆಯದಾಗಿ ನಾಮಿನೇಟ್ ಆಗೋದು ಯಾರು ಈ ವಾರದಲ್ಲಿ, ಅದನ್ನ ಕ್ಯಾಪ್ಟನ್ ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಧನುಷ್ ಅವರು ಧ್ರುವಂತ್ ಮತ್ತೆ ಕಾವ್ಯ ಅವರ ಹೆಸರನ್ನ ತಗೊಂಡಿದ್ದಾರೆ. ಸೊ ಇದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಂದೇಳಿ ಇಲ್ಲೂ ಕೂಡ ತಗೋಬಹುದು. ಯಾಕೆ ಅಂತಂದ್ರೆ, ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಎಲ್ಲೋ ಒಂದು ಕಡೆ ಕಾವ್ಯಗೆ ನಂಬರ್ 1 ಕೊಟ್ಟಿದ್ದಂತ ವ್ಯಕ್ತಿ ಕೂಡ ಧನುಷ್ ಅವರಾಗಿದ್ರು. ಆದ್ರೆ ಈಗ ಇಮಿಡಿಯೇಟ್ ಆಗಿ ಹೊರಗೆ ಕಳಿಸುವಂತ ಒಂದು ಪ್ರಕ್ರಿಯೆ ಬಂದಾಗ ಇಮಿಡಿಯೇಟ್ ಆಗಿ ಕಾವ್ಯ ಹೆಸರು ತಗೊಂಡಿದ್ದಾರೆ. ಹೇಳಕ್ಕಾಗಲ್ಲ, ಹೇಳಿದ್ನಲ್ಲ, ಬಿಗ್ ಬಾಸ್ ಮನೇಲಿ ಯಾರನ್ನು ನಂಬಕ್ಕಾಗಲ್ಲ. ಇವತ್ತು ಪಕ್ಕದಲ್ಲಿರೋರನ್ನೇ ನಾಳೆ ನಾಮಿನೇಟ್ ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ಸೊ ಆಬ್ವಿಯಸ್ಲಿ ಎಲ್ಲರೂ ಕೂಡ ಇನ್ಮೇಲೆ ನಮ್ಮವರು ತಮ್ಮವರು ಅನ್ನೋದನ್ನ ಮರೆತು ಎಲ್ಲರೂ ಕೂಡ ಅವ್ರ ಅಕ್ಕಪಕ್ಕ ಇರೋರ್ನು ಕೂಡ ಟಾರ್ಗೆಟ್ ಮಾಡಿ ಆಚೆ ಹಾಕೋದನ್ನೇ ನೋಡ್ತಾ ಇರ್ತಾರೆ. ಇದು ಆಟ, ಏನು ಮಾಡೋಕ್ಕಾಗಲ್ಲ. ಇನ್ನು ಎರಡನೇದ ಇನ್ನೊಂದು ನೋಡಿದ್ವಿ, ರಕ್ಷಿತಾ ಕಾವ್ಯಂಗೆ ರೀಸನ್ ಕೊಡ್ತಾ ಇರ್ತಕ್ಕಂಥದ್ದು. ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಕಾವ್ಯ ಎಷ್ಟೇ ಸೈಲೆಂಟ್ ಆಗಿದ್ರು ಕೂಡ ರಕ್ಷಿತಾ ಸೈಲೆಂಟ್ ಆಗಿರಲ್ಲ. ಕಾವ್ಯನ ಟಾರ್ಗೆಟ್ ಮಾಡಿರ್ತಕ್ಕಂಥ ರಕ್ಷಿತಾ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಇದೊಂದು ಪೈಪೋಟಿ, ಒಂದು ಜಗಳ, ಒಂದು ಜಂಜಾಟ ಇರಲೇಬೇಕು. ಆ ಒಂದು ಜಿದ್ ಇರಲೇಬೇಕು. ಸುದೀಪ್ ಸರ್ ಹೇಳ್ದಾಗೆ ಆ ಒಂದು ಜಿದ್ದಲ್ಲಿನೇ ಹೊಡೆದಾಡಬೇಕು. ಅದೇ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ಚೆಂದ ಆಗಿರುತ್ತೆ. ಆವಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಒಂದಷ್ಟು ಕ್ವಾಲಿಟೀಸ್, ಒಂದಷ್ಟು ಫ್ಯಾನ್ಸ್, ಒಂದಷ್ಟು ಬಿಗ್ ಬಾಸ್ಗೆ ಬೇಕಾದಂಥ ಒಂದಷ್ಟು ಕ್ವಾಲಿಟೀಸ್ ಅಲ್ಲಿ ಅದು ಕೂಡ ಒಂದಾಗಿರುತ್ತೆ. ಸೊ ಹಾಗಾಗಿ ನೋಡೋಣ ನೆಕ್ಸ್ಟ್ ಯಾರೆಲ್ಲ ಏನೇನು ಮಾಡಿದಾರೆ ಅಂತ. ಕಾವ್ಯ ಅವ್ರಿಗಿಂತ ಧ್ರುವಣ್ಣ ಅವ್ರ ಜೊತೆ ಮಾಡಿದ ವಾದ ಸೂಕ್ತ ಅಂತ ಅನಿಸ್ತು. ಇದೇನು ನಾಮಿನೇಷನ್ ಗಿಂತ ಓಕೆ, ಇಲ್ಲಿ ಚಿಕ್ಕದಾಗಿ ನಾವೆಲ್ಲ ಒಂದ್ ಕಡೆ ಅಬ್ಸರ್ವ್ ಮಾಡ್ಬೋದು. ತುಂಬಾ ಜನ ಹೊರಗಡೆ ಮಾತಾಡ್ಕೋತಾ ಇರೋದೇನಪ್ಪ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಕಾವ್ಯಗೆ ಅಪೋಸ್ ಆಗ್ತಾ ಇದ್ದಾನೆ ಗಿಲ್ಲಿ ಅಂತಂದೇಳಿ. ಬಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ನಾಮಿನೇಷನ್ ಯಾವ ರೀತಿ ಇದೆ ಅಂತಾನೆ ನನಗೆ ಅರ್ಥ ಆಗಲಿಲ್ಲ. ಬಟ್ ಇವಾಗ ಒಂದಷ್ಟು ಅಬ್ಸರ್ವ್ ಮಾಡಿದಾಗ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ, ಯಾವ ಕಂಟೆಸ್ಟೆಂಟ್ ಒಂದು ಬೋರ್ಡ್ನ ಹೊಡಿತಾರೆ ಮೋಸ್ಟ್ಲಿ ಅವರು ನಾಮಿನೇಟ್ ಆದ್ರು ಅಂತ ನಾನು ಅನ್ಕೊಂತೀನಿ ಮೋಸ್ಟ್ಲಿ. ಯಾಕಂದ್ರೆ ಪ್ರೊಮೋದಲ್ಲಿ ಬಿಟ್ಕೊಟ್ಟಿರೋದೇ ಇಷ್ಟೇ ಇಂಟು, ಅದನ್ನ ನೋಡ್ಬಿಟ್ಟೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್. ಸೊ ನಾನು ಕೇಳ್ಪಟ್ಟಾಗೆ ಇಲ್ಲಿ ರಿಪೀಟೆಡ್ ಆಗಿ ಅಬ್ಸರ್ವ್ ಮಾಡಿದಾಗೆ ನನಗೆ ಬಂದಿರೋ ಪ್ರಕಾರ ಮೋಸ್ಟ್ಲಿ ಗಿಲ್ಲಿ ಅಷ್ಟು ಅಗ್ರೆಸಿವ್ ಆಗಿ ಎವ್ರಿ ಪರ್ಸನ್ ಬೋರ್ಡ್ಗಳನ್ನ ಹೊಡಿತಾ ಇರ್ತಕ್ಕಂಥದ್ದು. ಅಲ್ಲಿ ಗಿಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ದು, ಕಾವ್ಯ ಮತ್ತೆ ರಾಶಿಕಾ ಒಂದು ವಾದದಲ್ಲಿ ಅಲ್ಲಿ ಒಂದು ಮಾತನ್ನ ನಾವು ಕೇಳಿಸ್ಕೊಂಡ್ವಿ, ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟ್ ಅಂತಂದೇಳಿ ಅಶ್ವಿನಿ ಅವರು ಹೇಳಿದ್ದು. ಅಫ್ಕೋರ್ಸ್ ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟ್ ಅಂತಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು 100% ಆಗೇ ಹೋಯ್ತು ಅನ್ನೋ ಥರ. ಅದರ ಅರ್ಥ ಬಹುಶಃ ಇವತ್ತಿನ ಒಂದು ನಾಮಿನೇಷನ್ ಅಲ್ಲಿ ಗಿಲ್ಲಿ ಇಷ್ಟು ದಿನ ಏನು ಮುಚ್ಚಿಟ್ಕೊಂಡಿದ್ದ ಒಳಗಡೆ ಆ ಕೆಂಡನ ಆಚೆ ಆಗ್ತಾ ಇದ್ದಾನೆ. ಬಿಕಾಸ್ ಕ್ಯಾಪ್ಟನ್ ಕೈಯಲ್ಲಿ ಎಲ್ಲ ಇರೋದ್ರಿಂದ ಆಗದೆ ಇರ್ತಕ್ಕಂಥ ಪರ್ಸನ್ಸ್ ಯಾರಿದ್ರು, ಒಂದಷ್ಟು ಮುಖವಾಡ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರಿದ್ರು, ಫೇವರಿಸಮ್ ಆಗಿ ಆಡ್ತಿದ್ದಂಥ ಕಂಟೆಸ್ಟೆಂಟ್ ಯಾರಿದ್ರು, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಶಿಕಾ, ಧ್ರುವಂತ್, ಅಶ್ವಿನಿ ಅವರು, ಈ ಥರದವು. ಸೊ ಇವರನ್ನೆಲ್ಲ ಗಿಲ್ಲಿ ನಾಮಿನೇಟ್ ಮಾಡ್ತಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಅವರ ಫೋಟೋಗಳನ್ನೇ ಹೊಡೆದಿದ್ದು. ಕಾವ್ಯ ಮತ್ತೆ ರಾಶಿಕಾ ಅವರ ಒಂದು ಇದರಲ್ಲಿ ಅವ್ರಿಗಿಂತ ಇವ್ರು ಚೆನ್ನಾಗಿ ವಾದ ಮಾಡಿದ್ರು ಅಂತ ಹೇಳಿ ರಾಶಿಕಾ ಅವರ ಫೋಟೋ ಹೊಡೆದಿದ್ದು, ನೆಕ್ಸ್ಟ್ ಧ್ರುವಂತ್ ಅವರ ಫೋಟೋ ಹೊಡೆದಿದ್ದು, ನೆಕ್ಸ್ಟ್ ಅಶ್ವಿನಿ ಗೌಡ ಅವರ ಫೋಟೋ ಹೊಡೆದಿದ್ದು. ಸೊ ನಾರ್ಮಲಿ ನಾವು ನೋಡ್ಕೊಳ್ಳೋದಾದ್ರೆ ಇದು ಎಲ್ಲೋ ಒಂದು ಕಡೆ ಗಿಲ್ಲಿ ಪಕ್ಕ ಆಗದೆ ಇರ್ತಕ್ಕಂಥ ಪರ್ಸನ್ಸ್ಗಳನ್ನೇ ಟಾರ್ಗೆಟ್ ಮಾಡಿದ್ದ.
ಕಾವ್ಯನನ್ನ ಸೇಫ್ ಮಾಡ್ಕೊಂಡಿದ್ದ, ಗೊತ್ತಿಲ್ಲ, ಇದನ್ನ ಇವತ್ತಿನ ಒಂದು ಎಪಿಸೋಡಲ್ಲೇ ನೋಡಬೇಕಾಗುತ್ತೆ. ಸೊ ಚಿಕ್ಕದಾಗಿರ್ತಕ್ಕಂಥ ಒಂದು ಗೆಸ್ ಪ್ರಕಾರ ನಾನು ಗೆಸ್ ಮಾಡಿ ಹೇಳೋದಾದರೆ ಮೋಸ್ಟ್ಲಿ ಧ್ರುವಂತ್, ರಾಶಿಕಾ, ಅಶ್ವಿನಿ ಗೌಡ ಈ 3 ಜನ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ ನಾನು ಗೆಸ್ ಮಾಡಿದ್ದೀನಿ. ನೋಡಬೇಕಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಅದನ್ನು ನೋಡಿಕೊಂಡು ನಿಮಗೆ ನೆಕ್ಸ್ಟ್ ಎಪಿಸೋಡ್ ರಿವ್ಯೂದಲ್ಲಿ ಅದನ್ನು ಕ್ಲಾರಿಟಿ ಕೊಡ್ತೀನಿ. ಇನ್ನು ನೆಕ್ಸ್ಟು ವೆರಿ ಗುಡ್. ಇಲ್ಲಿ ನೋ ಫೇವರಿಸಮ್, ನೋ ಇನ್ನೊಂದು. ಬಿಗ್ ಬಾಸ್ ಇಂದು ರಾತ್ರಿ 9. ಓಕೆ, ಅಬ್ಸರ್ವ್ ಮಾಡಿದ್ರಲ್ಲ, ಅಲ್ಲಿ ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳಿದ್ರು. ಇದು ಇಲ್ಲೇನು ನಾಮಿನೇಷನ್ಗಿಂತ ಎಕ್ಸ್ಪೆಕ್ಟ್ ಅಂತ ಹೇಳಿದ್ರು. ಸೊ ಆ ಒಂದು ಮಾತನ್ನು ರಿಪೀಟೆಡ್ ಆಗಿ 2 ಸಲ ಏನಕ್ಕೆ ನಾನು ರಿಪೀಟ್ ಮಾಡಿದೆ ಅಂತಂದರೆ ಆ ಒಂದು ಮಾತಲ್ಲೇ ಅರ್ಥ ಇದೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಅವ್ರೇನಾದ್ರು ಹೇಳ್ಬಿಟ್ಟಿದ್ರೆ ಬಹುಶಃ ರಾಶಿಕಾ, ಧ್ರುವಂತ್, ಅಶ್ವಿನಿ ಗೌಡ ಇವು 3 ಜನನ ಹೊರತುಪಡಿಸಿ ಉಳಿದಂಥ ಕಾವ್ಯ ಯಾರ್ಯಾರಿದ್ರು ಅವರು ನಾಮಿನೇಟ್ ಮಾಡಿದ್ದಾರೆ. ಗಿಲ್ಲಿ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇತ್ತು. ಬಟ್ ಎಕ್ಸ್ಪೆಕ್ಟ್ ನಾಮಿನೇಟಲ್ಲಿ ಅಂತ ಒಂದು ಡೈಲಾಗ್ ಬಂದಾಗ ಸೊ ಅದರಲ್ಲೇ ಅರ್ಥ ಆಗೋದೇನಪ್ಪ ಅಂತಂದರೆ ಈ 3 ಜನ ನಾಮಿನೇಟ್ ಆಗಿದ್ದಾರೆ. ಈ 3 ಜನರ ಮುಖದಲ್ಲಿ ಕಾಣತಕ್ಕಂಥ ಒಂದು ಎಕ್ಸ್ಪ್ರೆಷನ್, ಈ 3 ಜನರ ಮುಖನೇ ಹೇಳ್ತಾ ಇದೆ ಇವರು ನಾಮಿನೇಟ್ ಆಗಿದ್ದಾರೆ ಅಂತ. ಅಲ್ಲಿ ಕೊನೆಯದಾಗಿ ಅಶ್ವಿನಿ ಗೌಡ ಅವರ ಫೋಟೋ ಹೊಡಿಬೇಕಾದ್ರೆ ಗಿಲ್ಲಿ ಅಲ್ಲೊಂದು ಮಾತನ್ನೇ ಹೇಳ್ತಾರೆ, ಇಲ್ಲಿ ನೋ ಫೇವರಿಸಮ್ ಏನೂ ಇಲ್ಲ ಜಸ್ಟ್ ಅಂತಂದು ಹೇಳ್ಬಿಟ್ಟು ಅದನ್ನು ಒಂದು ಅವರ ಮುಖಚಿತ್ರವನ್ನು ಹೊಡಿತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅಷ್ಟೇ ಅಲ್ಲ, ಈ ವಾರದ ಬಿಗ್ ಬಾಸ್ ಎಪಿಸೋಡ್ ಅಲ್ಲ ಸಕ್ಕದಾಗಿರುತ್ತೆ ಅಂತ ನಾನು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು. ಪ್ರತಿ ವಾರ ಸಾಕಷ್ಟು ಜನ ಕ್ಯಾಪ್ಟನ್ ಆದರು, ಏನು ಕಿತ್ತು ಗುಡ್ಡೆ ಹಾಕಲಿಲ್ಲ. ಬಿಕಾಸ್ ಆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ತಪ್ಪು ಮಾಡ್ತಾ ಇರ್ತಾರೆ, ಯಾರ್ಯಾರು ಅವ್ರದ್ದೇ ಆದಂಥ ಒಂದು ಟೆರಿಟರಿನ ಒಂದು ಕೆಟ್ಟದು ಅಂತ ಗೊತ್ತಿದ್ರು ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಆಡ್ತಾ ಇರ್ತಾರೆ, ಅಂಥವ್ರಿಗೆ ಪಾಠ ಕಲಿಸೋಂಥವ್ರು ಕ್ಯಾಪ್ಟನ್ ಆಗಬೇಕು. ಸೊ ಎಲ್ಲೋ ಒಂದು ಕಡೆ ಇದನ್ನು ಗಿಲ್ಲಿ ಈ ವಾರ ಮಾಡ್ತಾನಂತ ನಾನು ನಂಬಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ 2ನೇ ಪ್ರೊಮೋದ ರಿವ್ಯೂ ಆಗಿತ್ತು. ಸೊ ಈ ಒಂದು ಪ್ರೊಮೋ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನೀವು ಏನೆಲ್ಲ ಗೆಸ್ ಮಾಡಿದ್ದೀರಾ, ನಿಮ್ಮ ಗೆಸ್ ಪ್ರಕಾರ ಗಿಲ್ಲಿ ಮಾಡ್ತಿರೋದು ಸರಿನಾ ತಪ್ಪ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಕೊನೆಯದಾಗ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.